ಡಾಕ್ಟರ್ ಯುನೂಸ್ ಜೋನ್ಸ್ ಅಂತ ಪಹಲ್ಗಾಂವ್ ಅಟ್ಯಾಕಲ್ಲಿ 26 ಜನ ನಮ್ಮ ಭಾರತೀಯರು ತೀರ್ಕೊಂಡಿದ್ದಾರೆ. ಅದು ಸಲುವಾಗಿ ಇವತ್ತು ನಾವು ಶ್ರದ್ಧಾಂಜಲಿ ಸಲ್ಲಿಸಲಿಕ್ಕೆ ನಾವೆಲ್ಲ ಈ ಕ್ಯಾಂಡಿಡೇಟ್ ಪ್ರೋಗ್ರಾಮಲ್ಲಿ ಹಮ್ಮಿಕೊಂಡಿದ್ದೀವಿ. ಹೀಗಾಗಿ 1948 ಜವಾಹರ್ಲಾಲ್ ನೆಹರು ಅವರು ಹೋದರೆ ಹೋಗಲಿ ಅಂತ ನೀರು ಬಿಡಲಿಕ್ಕೆ ಶುರು ಮಾಡಿದ್ರು. ಸ್ವಾತಂತ್ರ್ಯ ಬಂದಾದ ಮೇಲೆ ಲೆನಿನ್ ಕಾನ್ಸಂಟ್ರೇಟಿಯರ್ ಸ್ವಾತಂತ್ರ್ಯ ಬಂದಾದ ಮೇಲೆ 1948 ಸಿಂಧೂ ನದಿ ನೀರನ್ನ ಪಾಕಿಸ್ತಾನ್ಗೆ ಮತ್ತು ಇಂಡಿಯಾಗೆ ಎರಡೂ ಕಡೆಯೂ ಹರಿಸಬೇಕು ಅಂತ ಮಾತಾಡ್ತಾ ಇರ್ತಾರೆ. ಹೀಗಾಗಿ ಆಗಲೇ ಇಂಡಿಯಾ ಮತ್ತು ಪಾಕಿಸ್ತಾನ ಇಬ್ಬಾಗ ಆಗಿರ್ತದೆ. ಏನು ಮಾಡ್ತಾರೆ, ಮೊಹಮ್ಮದ್ ಅಲಿ ಅವರು ಚಿನ್ನ ಟೀಮಲ್ಲಿ, ಆದರೆ ನೀರು ಹರಿತಾ ಇರೋದು, ಸಿಂಧೂ ನದಿ ಹರಿತಾ ಇರೋದು ಭಾರತದ ತಲೆ ಮೇಲೆ, ಭಾರತದಿಂದ ಪಂಜಾಬಿಂದ ಹರಿತದೆ. ಹೀಗಾಗಿ ಹೋದರೆ ಹೋಗಲಿ ಅಂತ ನೀರು ನಾವು ಕೊಟ್ಟಿದ್ದು. ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಆ ನೀರು ಕೊಡಲಿಲ್ಲ ನಾವು ಒಂದೇ ಒಂದು ಉದ್ದೇಶ ಇಟ್ಕೊಂಡು 1948, 1965, 1971, 1972 ಕಾರ್ಗಿಲ್ ಯುದ್ಧ, 2016, 2017 ಮೊನ್ನೆ ಪುಲ್ವಾಮಾ ಅಟ್ಯಾಕ್, ನಿನ್ನೆ ಪಹಲ್ಗಾಂವ್ ಅಟ್ಯಾಕ್ ಅಂತ ಇಷ್ಟು ಜನ ಮಾರಣಾಮ ಮಾಡಿದ್ದಾರೆ ಪಾಕಿಸ್ತಾನರು. ಇದು ಯಾವುದೇ ವಿಧದಲ್ಲಿ ನ್ಯಾಯ ಇಲ್ಲ. ಈ ಭಾರತೀಯರು ಹೆಮ್ಮೆ ಏನಂದರೆ ಒಬ್ಬರಿಗೆ ಕೊಟ್ಟು ಬಾಳೋದು ನಮ್ಮ ಭಾರತೀಯರ ಹೆಮ್ಮೆ. ಹೀಗಾಗಿ ಅದನ್ನು ದುಷ್ಪ್ರಯೋಗ ಮಾಡಿಕೊಂಡು ಪಾಕಿಸ್ತಾನದವರು ನಮಗೆ ಈ ಥರ ಎಲ್ಲ ತೊಂದರೆ ಕೊಟ್ಟಿರೋದು ಭಾರಿ ಹೀನಾಯಕರ ವಿಚಾರ. ಹೀಗಾಗಿ ಇವತ್ತು ಕಾಂಗ್ರೆಸ್ಸಿಗರು ಮಾತ್ರ ಅಲ್ಲ, ಬೇರೆ ಬೇರೆ ಜನ ಕೂಡ ಸೇರ್ಕೊಂಡಿದ್ದಾರೆ. ಹೀಗಾಗಿ ನಮ್ಮ ಆರ್ ಅಶೋಕ್ ಮಾಜಿ ಡೆಪ್ಟಿ ಚೀಫ್ ಮಿನಿಸ್ಟ್ರು ಮತ್ತು ವಿಜಯೇಂದ್ರ ಅವರು ಏನು ಹೇಳ್ತಾರೆ, ಸಿದ್ದರಾಮಯ್ಯ ಬಂದು ವಾರ್ ಮಾಡಬಾರ್ದು ಅಂತ ಹೇಳ್ದಂತೆ. ಸಿದ್ದರಾಮಯ್ಯ ಆ ಥರ ಹೇಳಲೇ ಇಲ್ಲ. ನೀವು ಮರುಪರಿಶೀಲನೆ ಮಾಡಿ ಅವ್ರು ಮಾತಾಡೋದನ್ನ ಪರಿಶೀಲನೆ ಮಾಡಿ ಸಿದ್ದರಾಮಯ್ಯ ಅವ್ರು ಏನು ಹೇಳಿರ್ತಾರೆ ಅಂತ ಕೇಳಿ, ಆವಾಗ ನಿಮ್ಗೆ ಅರ್ಥ ಆಗ್ತದೆ ಅವ್ರು ಏನು ಹೇಳಿದ್ರು. ಅವ್ರು ಹೇಳಿರೋದು ಶುದ್ಧವಾಗಿ ನಮ್ಮ ಭಾರತ ಸೈನ್ಯವನ್ನು ಗಟ್ಟಿಮುಟ್ಟಾಗಿ ಮಾಡಿಕೊಂಡು ಜನರ ಒಪಿನಿಯನ್ ಕೇಳಿಕೊಂಡು ಮುಂದೆ ಹೋಗಿ ಅಂತ ಹೇಳಿದರೆ ಹೊರತು ಇದನ್ನು ನೀವು ಇದರ ಒಂದೇ ಸತಿ ಇವತ್ತು ಯುದ್ಧನ ನಿಲ್ಲಿಸಬೇಡಿ ಅಂತ ಹೇಳಿದ್ದಂದಲ್ಲಿ ಮಾತಾಡಿಲ್ಲ ಸಿದ್ದರಾಮಯ್ಯ. ಸಿದ್ದರಾಮಯ್ಯನಿಗೆ ಕೆಚ್ಚದೇ ಇದೆ, ಅದನ್ನು ಫಾಲೋ ಮಾಡ್ತಾ ಇರೋ ನಮಗೂ ಕೆಚ್ಚದೇ ಅಂತ ಈ ಸಮಯದಲ್ಲಿ ನಾನು ಹೇಳ್ಕೊಳ್ಳೋಕೆ ಇಚ್ಛೆ ಪಡ್ತೀನಿ. ಹೀಗಾಗಿ ಪಾಕಿಸ್ತಾನದವರು ಫಸ್ಟ್ ಹ್ಯೂಮನ್ ಅಂದರೆ ಮನುಷ್ಯರಾಗಿರಬೇಕು, ಆಮೇಲೆ ಒಂದು ದೇಶನ ಫಾಲೋ ಮಾಡಿ. ಎಲ್ಲ ಮನಸ್ಸಿನಲ್ಲಿ ಹರಿಯೋದು ಒಂದೇ ರಕ್ತ, ಒಂದೇ ಜೀವ ಇರೋದು, ಅದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ. ಪಾಯಿಂಟ್ ಬ್ಲ್ಯಾಂಕಲ್ಲಿ ಈ ಥರ ಎಲ್ಲ ಶೂಟ್ ಮಾಡಿ ನಮ್ಮ ಜನರನ್ನ ನೀವು ಅಸಹ್ಯ ಮಾಡಿರೋದು, ನಮ್ಮ ಜನನ ಮಾರಣಹೋಮ ಮಾಡಿರೋದು ಯಾವ ಥರದಲ್ಲೂ ಸರಿ ಇಲ್ಲ ಅಂತ ಈ ಸಮಯದಲ್ಲಿ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ. ಆದ್ದರಿಂದ ಮೋದಿಯವರು ಏನು ಮಾಡ್ತೀರಂದರೆ ಎಲ್ಲ ಜನನ ಯಾರ್ಯಾರು ಚೀಫ್ ಮಿನಿಸ್ಟರ್ ಇರ್ತಾರೆ ಅವ್ರನ್ನ ಕೇಳಿ ಮತ್ತು ಆರ್ಮಿನ ಒಗ್ಗಟ್ಟಲ್ಲಿ ತಮ್ಮ ಕಾನ್ಫಿಡೆನ್ಸಿಗೆ ತಗೊಂಡು, ಆಮೇಲೆ ಡಿಫೆನ್ಸ್ ಮಿನಿಸ್ಟರ್ ಏನಿರ್ತಾರೆ ರಾಜನಾಥ್ ಸಿಂಗ್, ನೀವು ಕಾನ್ಫಿಡೆನ್ಸ್ ತಗೊಂಡು ಮತ್ತೆ ಯುದ್ಧ ಮಾಡಬಾರ್ದಾ ಅನ್ನೋದನ್ನು ನೀವು ಆಮೇಲೆ ಡಿಸೈಡ್ ಮಾಡಿ. ಯಾಕಂದರೆ ಇದು ಒಂದು ಜೀವ ಎರಡು ಜೀವ ಪ್ರಶ್ನೆ ಅಲ್ಲ. ಇದು ಭಾರತ ದೇಶಾದ್ಯಂತ ಇರುವಂತಹ 140 ಕೋಟಿ ಜನರ ಜೀವ ಅಡಗಿದೆ. ಇಲ್ಲಿ ಹೆಚ್ಚು ಕಡಿಮೆ ಏನಾದರೂ ಕೂಡ ಜನಕ್ಕೆ ಇದು ವಾರ್ ಮಾಡೋ ಸಮಯ ಅಲ್ಲ ಅಂತ ಹೇಳ್ತೀನಿ. ಆಮೇಲೆ ಈ ಒಂದೇ ಒಂದು ಜೀವ ಇನ್ನೂ ಹೆಚ್ಚಿಗೆ ಹೋದರೂ ಕೂಡ ಲಾಸ್ ಆಗೋದು ನಮ್ಮ ಭಾರತೀಯರಿಗೆ ಅನ್ನೋದನ್ನು ಮರಿಬೇಡಿ ಅಂತ ಹೇಳಿ ಈ ಮಾತು ಮುಗಿಸ್ತೀನಿ. ಈ ಸತ್ತೋಗಿರೋ ನಮ್ಮ 26 ಜನರು ಏನು ಭಾರತೀಯರಿದ್ದಾರೆ, ಮುಖ್ಯವಾಗಿ 3 ಜನ ನಮ್ಮ ಕರ್ನಾಟಕದಲ್ಲಿ ಇರ್ತಾರೆ, ಅವ್ರ ಮನಸ್ಸಿಗೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತೀನಿ. ಅವರ ಫ್ಯಾಮಿಲಿಯವರಿಗೆ, ಅವ್ರ ಕುಟುಂಬದವರಿಗೆ ದೇವರು ಆರೋಗ್ಯ ಐಶ್ವರ್ಯ ಅಂತಸ್ತು ಕೊಡಲಿ. ಮತ್ತು ಗೌರ್ಮೆಂಟ್ ಸಲುವಾಗಿ ಸ್ಟೇಟ್ ಲೆವೆಲಲ್ಲಿ ಸೆಂಟ್ರಲ್ ಲೆವೆಲ್ ಏನಿದೆ ಅದನ್ನು ಅವ್ರು ಸಿಗಲೇಬೇಕು ಅಂತ ಈ ಸಮಯದಲ್ಲಿ ನಾನು ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಒತ್ತಾಯ ಮಾಡ್ತೀನಿ. ಹೀಗಾಗಿ ದೇವ್ರು ಮಾತ್ರ ಅವ್ರಿಗೆ ಶಕ್ತಿ ತುಂಬಲಿಕ್ಕೆ ಸಾಧ್ಯ. ನಮ್ಮಲ್ಲಿ ಈ ಥರ ವೀಡಿಯೋಗಳು ಮಾಡಿ ಈ ಥರ ಜನ ಸೇರಿ ಅವ್ರಿಗೆ ಏನಾದ್ರು ಸಾಂತ್ವನ ತಿಳಿಸೋಕ್ಕೆ ಸಾಧ್ಯ ಹೊರತು ನಮ್ಮ ಕೈಲೇನೂ ಆಗೋಲ್ಲ. ಇದ್ರೂ ನಮ್ಮ ಪ್ರೇಯರ್ಸು, ನಮ್ಮ ವಿಶಸ್ಸು ಎಲ್ಲ ಅವ್ರ ಫ್ಯಾಮಿಲಿಗೆ ಇರ್ತಾರೆ ಅಂತ ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಮತ್ತು ಈ ಪ್ರೋಗ್ರಾಮ್ನ ಆಯೋಜನೆ ಮಾಡಿರುವಂಥ ನಮ್ಮ ವಸುಧಾ ಮಂಜುನಾಥ್ ಅವರಿಗೆ ಮತ್ತು ಇಲ್ಲಿ ಬಂದಿರುವಂತಹ ಎಲ್ಲ ಗಣ್ಯರಿಗೂ ಕೂಡ ವಂದಿಸ್ತೀನಿ. ತಮಿಳುನಾಡಿಂದ ಬಂದಿದ್ದಾರೆ ಮತ್ತು ಇಲ್ಲಿ ಸ್ಟೇಟ್ ಕ್ರಿಶ್ಚಿಯನ್ ಲೀಡರ್ಸ್ ಬಂದಿರ್ತಾರೆ. ಕರ್ನಾಟಕ ಪ್ರಾದೇಶಿಕ ಸ್ಟಾರ್ಟ್ ಮಾಡಿ. 26 ಜನರು ನಮ್ಮ ಭಾರತ ದೇಶದಿಂದ ಬಂದಿರೋ ಎಲ್ಲ ಕಡೆಯಿಂದ ಬಂದಿರೋರಿಗೆ
ಗುಂಡೆ ಇಟ್ಟು ಬಿಡ್ತಿರೋದ್ರಿಂದ ಎಲ್ಲರಿಗೂ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂದ್ಬಿಟ್ಟು ಇವತ್ತು ದಿವಸ ನಾವೆಲ್ಲ ಮೌನಾಚರಣೆ ಮಾಡಿ ಇವತ್ತು ಈ ಕ್ಯಾಂಡಲ್ ಮೆರವಣಿಗೆಯಿಂದ ಪ್ರದರ್ಶನ ಮಾಡ್ತಾ ಇದ್ದೀವಿ. ಅವ್ರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ, ಭಾರತದಿಂದ ನಮ್ಮೆಲ್ಲರಿಗೂ ಒಂದು ಒಳ್ಳೆಯದಾಗಲಿ ಅಂದ್ಬಿಟ್ಟು ಕೇಳ್ಕೊಂಡಿದ್ದೀನಿ. ಜೈ ಕನ್ನಡ ಮಾತೆಗೆ ಜೈ. ಕಾಶ್ಮೀರಲ್ಲಿ ಎಲ್ಲ ಕ್ಲಿಯರ್ ಆಗಿದೆ. ನಮ್ಮ ಹೋಮ್ ಮಿನಿಸ್ಟ್ರು, ಪ್ರೈಮ್ ಮಿನಿಸ್ಟರ್ ಎಲ್ಲ ಹೇಳಿದ್ರು ಕಾಶ್ಮೀರಲ್ಲಿ ಏನಿಲ್ಲ ಅಂದ್ಬಿಟ್ಟು. ಅದು ಒಂದು ಏರಿಯಾನಲ್ಲಿ ಬಂದುಬಿಟ್ಟು ಅವರು ಏನು ಹೇಳಿದ್ರು, ಎಲ್ಲ ಕ್ಲಿಯರ್ ಆಗಿದೆ ಅಂದ್ಬಿಟ್ಟು, ಕ್ಲಿಯರ್ ಆಗಿದೆ ಅಂತ ಹೇಳಿದ್ರು. ಈಗ ಅಷ್ಟು ಜನ, ಒಂದು 5 ಜನ ಬಂದುಬಿಟ್ಟು ಹೆಂಗೆ ಒಳಗೆ ಬಂದರು, ಎಷ್ಟು ಇದು ಬಂದರು, ಎಷ್ಟು ಜನ, ಅವ್ರು 5 ಜನ ಬರೋಕ್ಕೆ ಬಂದುಬಿಟ್ಟು ಇಂಟೆಲಿಜೆನ್ಸು ಇವರು CBI NRI ಎಲ್ಲ ಇದ್ದಾರೆ. ಅವರೆಲ್ಲ ಹೆಂಗೆ ಬಂದರು ಒಳಗಡೆ, ಹೆಂಗೆ ಬಂದರು? ಇವರೆಲ್ಲ ಏನು ಮಾಡ್ತಾಯಿದ್ರು? ಅವ್ರು 5 ಜನ ಬರೋಕ್ಕೆ ಇವರು ದಾರಿ ಕೊಟ್ರಲ್ಲ. ದಾರಿ ಕೊಡೋದು ತಪ್ಪಲ್ವ? ದಾರಿ ಕೊಡೋದೇ ತಪ್ಪಲ್ವ? ಸರಿ, ಇಂಟೆಲಿಜೆನ್ಸ್ ಎಲ್ಲ ಏನು ಮಾಡ್ತಾಯಿದ್ರು? ನಾವು ಸಾಮಾನ್ಯವಾಗಿ ಏನು ಇಂಡಿಯನ್ ಸಿಟಿಸನ್ಸಲ್ಲಿ ನಾನು ಲಾಸ್ಟ್ ಸಿಟಿಸನ್ ನಾನು ಇಲ್ಲಿ ಒಂದು 10 ಜನ ಇದ್ದಾರೆ ಅಂದರೆ ಒಂದು ಪೊಲೀಸ್ ಇರಬೇಕು. ಅಲ್ಲಿ ಬಂದುಬಿಟ್ಟು ಒಂದು ಪೊಲೀಸ್ ಇಲ್ಲ, ಹಾಫ್ ಆನ್ ಅವರ್ ಬಿಟ್ಟೆ ಎಲ್ಲ ಪೊಲೀಸ್ ಅವ್ರು ಬಂದಿದ್ದಾರೆ ಅಂದ್ಬಿಟ್ಟು ನ್ಯೂಸಲ್ಲಿ ನೋಡಿದೆ. ನಾನು ಹೋಗಿ ನೋಡಿಲ್ಲ, ನ್ಯೂಸಲ್ಲಿ ನೋಡಿದ್ರು. ಅವರೆಲ್ಲ ಏನು ಮಾಡಿದರು? ಇಲ್ಲಿ ಕೂಡಿ ಬಂದಿರುವ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ನಮಗೆ ಆಗಿರುವಂಥ ಗಡಿಭಾಗದಲ್ಲಿ ಇಲ್ಲದೇ ಇರುವಂಥ ಪ್ರೊಟೆಕ್ಷನ್ಗೆ ತುಂಬ ಜನ ನಮ್ಮವರು ಬಲಿಯಾಗಿದ್ದಾರೆ. ಇದು ಅಲ್ಲಿಗೆ ನಿಲ್ಲಬೇಕು, ಇನ್ನು ಮುಂದೆ ಇದನ್ನು ಹೋಗಬಾರ್ದು. ಯಾಕಂತ ಹೇಳಿದ್ರೆ ಒಂದೊಂದು ಪ್ರಾಣಕ್ಕೂ ಒಂದು ವ್ಯಾಲ್ಯೂ ಇರುತ್ತೆ. ಸೊ ಅವರ ಲೈಫ್ನ ನಾವು ಕನ್ಸಿಡರ್ ಮಾಡಿ ಇನ್ನು ಮುಂದೆ ಈ ಥರದ್ದು ನಡೀತಾರೆ ನಾವೆಲ್ಲ ಒಂದಾಗಬೇಕು. ಯಾವುದೇ ಒಂದು ಜಾತಿ, ಮತ, ಭೇದ ಭಾವ ಯಾವುದೂ ಇಲ್ಲದೆ ನಾವೆಲ್ಲ ಒಂದುಗೂಡಬೇಕನ್ನೋದು ಇದರ ಒಂದು ಸಾರಾಂಶವಾಗಿದೆ. 26 ಜನ ಯಾರು ಮೃತಪಟ್ಟಿದ್ದಾರೋ ಅವರ ಆತ್ಮಗಳಿಗೆ ಶಾಂತಿ ಸಿಗಬೇಕೆಂದು ಆ ಭಗವಂತನನ್ನು ಬೇಡ್ತೇನೆ. ಥ್ಯಾಂಕ್ ಯು.